ಇವತ್ತು ನಾನು ಸಿರಾ ತಾಲೂಕು ಲಕ್ಕೊಂಡಹಳ್ಳಿ ಹತ್ರ ಬಂದಿದ್ದೀನಿ. ಇಲ್ಲಿ ನಮ್ಮ ಜಮೀನಿದೆ, ನಮ್ಮ ಜಮೀನು ಹತ್ರ ಬಂದಿದ್ದೀನಿ. ಈಗ ನಮ್ಮ ಜಮೀನು ಪಕ್ಕದಲ್ಲಿ ಜಯರಾಮಣ್ಣವ್ರು ಅಂತ ಈ ತೆಂಗಿನ ಗಿಡ ನಾಟಿದ್ದಾರೆ. ಅಣ್ಣ, ಈ ತೆಂಗಿನ ಗಿಡ ನಾಟಿ ಎಷ್ಟು ದಿನ ಆಯಿತು? 5 ವರ್ಷ ಆಯಿತು. 4 ವರ್ಷ ಆಯಿತು. 4 ವರ್ಷ ಆಯಿತು. ಎಲ್ಲಿಂದ ತಗೊಬಂದ್ರಿ ಈ ಸಸಿ? ತಮಿಳ್ನಾಡಿಂದ. ತುಮ್ನೇನಹಳ್ಳಿ, ತಮಿಳ್ನಾಡಿಂದ ತಗೊಬಂದು ನಾಟಿದ್ದಾರೆ. ನೋಡ್ರಿ, ಈ ಬುಡ ನೋಡ್ರಿ, ನೋಡ್ರಿ, ಹಂಗೂ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ, ಅಷ್ಟು ದಪ್ಪವಾಗಿದೆ. ಅಂದರೆ ಈ ಭೂಮಿ ಆ ಥರ ಈ ತೆಂಗಿನ ಮರಕ್ಕೆ ಸೆಟ್ ಆಗಿದೆ. ಬರೀ ಇದು ಒಂದು ಮರನೇ ಅಲ್ಲ, ನೋಡ್ರಿ, ಇನ್ನೊಂದು ಮರನೂ ತೋರಿಸ್ತೀನಿ. ನೋಡ್ರಿ, ಇನ್ನೊಂದು ಮರನೂ ತೋರಿಸ್ತೀನಿ. ನೋಡ್ರಿ, ಈಗ ನನ್ನ ಕೈ 2 ಕೈ ಹಾಕಿದ್ರು ಸಾಲೋದಿಲ್ಲ. ಏನು ಗೊಬ್ಬರ ಹಾಕಿಲ್ಲ, ಈಗ ಎಷ್ಟಡಿ ಆಳ ತೋಡ್ಬಿಟ್ಟಿಟ್ಟೆ? 3 ಅಡಿ ಸರ್. 3 ಅಡಿ ಆಳ ತೆಗ್ಸಿ ಆಮೇಲೆ ಏನು ಹಾಕಿದೆ ಅದಕ್ಕೆ? ಏನು ಹಾಕಿಲ್ಲ, ಸೊಪ್ಪು ಟೊಮೆಟೊ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಬಿಟ್ಬಿಟ್ಟು. ಇದು ನಾಟಿ ಮಾಡಬೇಕಾದ್ರೆ 3 ಅಡಿ ತೆಗ್ಸಿ ಈ ಸೊಪ್ಪು ಅಂದ್ರೆ ಪಕ್ಕದಲ್ಲಿ ಗಿಡಗಳೆಲ್ಲ ಕಿತ್ತಾಕಿ ನೀರು ಬಿಟ್ಟು ಸ್ವಲ್ಪ ದಿನ ಆದಮೇಲೆ ನಾಟಿರೋದು. ನೋಡಿ, ಅಂದರೆ ಭೂಮಿ ಆ ಥರ ಇದೆ. ಈಗ ನಾವು ಎಷ್ಟೇ ಗೊಬ್ಬರ ಕೊಡ್ಬೋದು, ಎಷ್ಟೇ ಫರ್ಟಿಲೈಸ್ ಕೊಡ್ಬೋದು, ಅದು ಮುಖ್ಯ ಅಲ್ಲ. ಭೂಮಿಯ ಸತ್ವ ತುಂಬ ಚೆನ್ನಾಗಿದ್ದಾಗ ಆ ಮರನ್ನ ಯಾವುದೇ ಒಂದು ಗಿಡ ಇಟ್ಟಾಗ ಆ ಭೂಮಿ ತಾಯಿನೇ ಬೆಳೆಸ್ತದೆ. ಅದಕ್ಕೆ ಈ ಮರನ ಸಾಕಿಸಿ. ನೋಡ್ರಿ, ಇನ್ನೂ ಒಂದು ತೋರಿಸ್ತೀನಿ. ನೋಡ್ರಿ, ಈ ಮರನೂ ಅಷ್ಟೇ. ನೋಡ್ರಿ, ಎಲ್ಲ ಮರಗಳು ಇದೇ ಥರ ಇದೆ. ಇವ್ರ ಜಮೀನು ಸುತ್ತಲೂ ಸುಮಾರು ಒಂದು 60-70 ಮರ ಹಾಕಿದ್ದಾರೆ. 60-70 ಮರನೂ ಇದೇ ರೀತಿ ಇದೆ. ಆದ್ದರಿಂದ ರೈತರು ಆದಷ್ಟು ಸಾವಯವ ಗೊಬ್ಬರ, ಅಂದರೆ ತನ್ನ ಜಮೀನಿನಲ್ಲೇ ಸಿಗ್ತಕ್ಕಂಥ ಆ ಗಿಡಗಳು ಮತ್ತು ಈ ಗೊಬ್ಬರದ ಗಿಡಗಳನ್ನು ಬೆಳೆಸಿ ಭೂಮಿಗೆ ಕೊಟ್ಟು ಫಲವತ್ತತೆ ಮಾಡಿದಾಗ ನೋಡಿ, ಯಾವ ಫರ್ಟಿಲೈಸು, ಯಾವ ಕೆಮಿಕಲ್ಸು ಗೊಬ್ಬರ, ಫರ್ಟಿಲೈಸ್ ಗೊಬ್ಬರ ಅವೆಲ್ಲ ಇದ್ರ ಮುಂದೆ ಜೀರಾ. ಅದಕ್ಕೆ ಕಣ್ಣು ಮುಂದೆನೇ ಸಾಕ್ಷಿ ಇದೆ. ಜಯರಾಮಣ್ಣರೇ, ಇನ್ನು ಈಗ ಈ ವರ್ಷ ಒಂಬಾಳೆ ತಳ್ತಾ ಇದೆ. ಸರಿಯಲ್ಲ ಒಂಬಾಳೆ ಸರ್. ಈಗ ಇನ್ನೂ 1 ವರ್ಷ ಬೇಕಲ್ವಾ? ಇನ್ನೊಂದು ವರ್ಷ ಬೇಕು. ಈ ಬುಡನೇ ಇಷ್ಟಪ್ಪ ಇದೆಯಲ್ಲ, ಇನ್ನು ಕಾಯಿ ಯಾವ ರೀತಿ ಹಿಡಿಬೋದು? ಕಾಯಿ ಬಂದ ತನಕ ಗೊತ್ತಾಗ. ಇಲ್ಲ, ಬರ್ತದೆ ಬಿಡ್ರಿ, ಬರ್ತದೆ ಅಂತ ಹೇಳ್ತಾರೆ ಸರ್. ಬರ್ತದೆ. ಈಗ ಇಲ್ಲೇ ಎಷ್ಟು ಅಡಿಕೆ ಗಿಡ ಇಟ್ಟಿದ್ಯಾ? 2000 ಗಿಡ ಸರ್. 2000 ಗಿಡ. ಈಗ ನೋಡ್ರಿ, ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಒಂದು ಮಟ್ಟಕ್ಕೆ 1000 ಗಿಡ ಇದೆ. ಇದೆಷ್ಟು ವರ್ಷ ಆಯ್ತಿತ್ತು? ಇದು 3 ವರ್ಷ ಸರ್. ಇದು 3 ವರ್ಷ ಆಗಿದೆ. ಆದರೂ ನೀರು ಸರಿಯಾಗಿಲ್ಲ, ಕರೆಂಟ್ ಇಲ್ಲ. ಆದರೂ ಆ ಕರೆಂಟ್ ಬಂದಾಗ ನೀರನ್ನು ಬಿಟ್ಟು ಬೆಳೆನ ಕಾಪಾಡಿದ್ದಾರೆ. ಈಗ ನೋಡ್ರಿ, ಇದು 1000 ಗಿಡ ಇದೆ. ಇದೆಷ್ಟು ವರ್ಷ ಆಗಿದೆ? ಇದು 6 ವರ್ಷ ಆಯ್ತು. 6 ವರ್ಷ ಆಯ್ತು. ನೋಡಿ, 6 ವರ್ಷ ಆಗಿದೆ. ನೋಡ್ರಿ, ಎಲ್ಲ ಗಿಡಗಳು ಒಂದೇ ಸಮನ ಇದೆ. 1000 ಗಿಡ ಇದೆ. ಇದಕ್ಕೆ ಗೊಬ್ಬರ ಏನು ಹಾಕಿದ್ ನೀನು? ಗೌರ್ಮೆಂಟ್ ಗೊಬ್ಬರ ಹಾಕ್ಬೇಕು, ಕುರಿ ಗೊಬ್ಬರ. ಇದು ಕುರಿಗಳನ್ನಿಲ್ಲಿ ಮಂದಿ ಅಲ್ಲೇ ರಾತ್ರಿ ಹೊತ್ತು ಇಲ್ಲೇ ಕುರಿಗಳನ್ನ ಬಿಟ್ಬಿಟ್ಟಿದ್ದೆ ಅಲ್ವಾ? ಕುರಿ ಮಂದೆ ಬಿಟ್ಟಿದ್ವಿ. ಮಣ್ಣು ಹೊಡ್ತೀವಿ. ನೋಡ್ರಿ, ಈ ಅಪ್ಪ ಟೆಕ್ನಿಕ್ ಹೆಂಗಿದೆ. ಇಲ್ಲಿ ಕುರಿ ಮೇಯಿಸೋರು ಇದ್ದಾರೆ. ಆ ಕುರಿಗಳನ್ನೆಲ್ಲ ರಾತ್ರಿ ಹೊತ್ತು ಇಲ್ಲೇ ಮಲಗಕ್ಕೆ ಬಿಟ್ಬಿಡೋದು, ಮತ್ತೆ ಬೆಳಗ್ಗೆ ಹೊಡ್ಕೊಂಡೋಗೋದು. ಆ ಕುರಿ ಪಿಚ್ಗೆ ಇದೆಯಲ್ಲ, ತೋಟವೆಲ್ಲ ಆ ಕುರಿ ಪಿಚ್ಗೆ ಬಿದ್ದು ನೀರು ಬಿಟ್ಟಾಗ ಗೊಬ್ಬರ ಆಗಿ. ಈಗ ನೋಡ್ರಿ, ಕೆರೆ ಮಣ್ಣು ಬೇರೆ ಹೊಡ್ಸಿದ್ದಾರೆ. ನೋಡ್ರಿ, ಪ್ರತಿಯೊಂದು ಮರನೂ ನೋಡ್ರಿ ಹೆಂಗೆ ಹಿಡ್ದಿದೆ. ನೋಡ್ರಿ ಆ ಒಂಬಾಳೆ ತಳ್ಳಿ ಎಲ್ಲ ಕಾಯಿ ಹಿಡಿತಾ ಇದೆ. ನೋಡಿ, ಏನು ಒಂದು 5ರಿಂದ 10 kg ಬರ್ತದೆ ಒಂದು ಮರಕ್ಕೆ. ಒಂದು 6 kg 7 kg ಬರ್ತದೆ. 7 kg ಬರ್ತದೆ. ಒಂದು ಮರಕ್ಕೆ 7 kg ಬರ್ತದೆ. ಈ ವರ್ಷ ಎಷ್ಟಕ್ಕೆ ಮಾರಿದ್ದೆ? ಈ ವರ್ಷ ಮೊನ್ನೆ 1 ಲಕ್ಷ ಕೊಡಿ ಸರ್.
ಈಗ ಫಸ್ಟ್ ಫಸ್ಲು ಅಲ್ಲೊಂದಿತ್ತು 1 ಲಕ್ಷಕ್ಕೆ ಕೊಟ್ಟಿದ್ರಿ. ಈಗ ಇನ್ನೂ ಕೊಟ್ಟಿಲ್ಲ ಸರ್. ಏನು ಈ ಫಸ್ಲು ಒಂದು 2.5 3 ಲಕ್ಷ ಹೋಗ್ತದ ಹೋಗ್ಬೋಸನ್ನೇ ಅಂತೇಳಿ ಹೋಗ್ಬೋದು. ಒಂದು ಈ ಸಲ ಏನು ಈ ಚಿಕ್ಕ ಚಿಕ್ಕ ಕಾಯಿಗಳು ಹಿಡಿತಾ ಇದೆ. ಈ ಚಿಕ್ಕ ಚಿಕ್ಕ ಕಾಯಿಗಳು ಏನು ಹಿಡಿತದೆ ನೋಡ್ರಿ, ಇಲ್ಲೆಲ್ಲ ಹಿಡಿತಾ ಇದ್ದಾವೆ. ಈಗ ಒಂದು 2.5 3 ಲಕ್ಷ ಮೇಲೆ ಹೋಗ್ತದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇವರು ಸ್ವಂತ ಮಾಡೋದಿಲ್ಲ, ಈ ಹಸಿಕಾಯಿನೇ ಕೊಯ್ಕೊಂಡು ಹೋಗೋರಿಗೆ ತೋಟದ ಲೆಕ್ಕ ಕೊಟ್ಬಿಡ್ತಾರೆ. ಇವರು ಸ್ವಂತ ಅಡಿಕೆ ಮಾರಿದ್ರೆ ಇನ್ನೂ ಹೆಚ್ಚಿನ ಲಾಭ ಸಂಪಾದನೆ ಮಾಡ್ಬೋದಲ್ಲ, ಮಾಡ್ಬೋದು. ಜಯರಾಮಣ್ಣರೇ, ನೀವು ತುಂಬ ಚೆನ್ನಾಗಿ ತೋಟ ಇಟ್ಟಿದ್ದೀರಾ. ದೇವ್ರು ಒಳ್ಳೇದು ಮಾಡಲಿ. ಆ ಭೂಮಿ ತಾಯಿ ನಿನಗೆ ಒಳ್ಳೆ ಹಣಕಾಸಿನ ಅನುಕೂಲ ಮಾಡಿಕೊಡ್ಲಿ. ಭೂಮಿನ ನಂಬಿದವ್ರು ಯಾರು ಕೆಡೋದಿಲ್ಲ. ಆ ಭೂಮಿ ತಾಯಿ ನಮ್ಮನ್ನು ಕೈ ಬಿಡೋದಿಲ್ಲ. ಇದು ನೀನು ಇಟ್ಟಿರೋ ಬೆಳೆ ಸಾಕ್ಷಿ. ಈಗ ನಮ್ಮ ಬೆಂಗಳೂರವ್ರು ಏನು ಮಾಡ್ತಾರೆ, ಯೂಟ್ಯೂಬ್ಗಳಲ್ಲಿ ನೋಡ್ಬಿಡ್ತಾರೆ. ಯೂಟ್ಯೂಬ್ಗಳಲ್ಲಿ ನೋಡ್ಬಿಟ್ಟು ನಾವು 2 ಎಕರೆಗೆ ಅಡಿಕೆ ಹಾಕಿದ್ರೆ ಇಷ್ಟು ಲಕ್ಷ ಬಂದ್ಬಿಡ್ತದೆ, ದಾಳಿಂಬೆ ಹಾಕಿದ್ರೆ ಇಷ್ಟು ಬರ್ತದೆ, ತೆಂಗಿನ ಗಿಡ ಹಾಕಿದ್ರೆ ಇಷ್ಟು ಬರ್ತದೆ ಅಂತ ಬರ್ತಾರೆ. ಪಾಪ ಕಷ್ಟಪಟ್ಟು ಜಮೀನು ತಗೊಳ್ತಾರೆ, ಬಟ್ ಅವ್ರು ಆಗೋದಿಲ್ಲ ಮಾಡೋದಕ್ಕೆ. ಸೆಂಟ್ರಲ್ಲಿ ಮಾರ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಭೂಮಿ ತಾಯಿ ಹತ್ರನೇ ಇರಬೇಕು. ಅದನ್ನು ಕಾಲಕ್ಕೆ ಸರಿಯಾಗಿ ಅದಕ್ಕೆ ಬೇಕಾದ ನೀರು ಅವೆಲ್ಲ ಕೊಡಬೇಕು. ನೋಡ್ರಿ, ಈ ಹೊಂಗೆ ಇದೆಯಲ್ಲ, ಹೊಂಗೆ ಬೀಜ ಬಿಡಿಸ್ಕೊಂಡು ಆ ಚಿಪ್ಪೆನ ತಗೊಬಂದು ಎಲ್ಲ ಬುಡಗಳಿಗೂ ಹಾಕಿದ್ದಾರೆ ನೋಡ್ರಿ. ಅಂದರೆ ಹಿಂಡಿ ಬದಲು ಇದೆ, ಹಿಂಡಿ ಬದಲು ಇದೆ. ಚೆನ್ನಾಗಿ ಗೊಬ್ಬರ ಆಗ್ತದೆ. ನೋಡ್ರಿ, ಈ ಗಿಡಗಳು ನೋಡ್ರಿ ಏನು ಸೈಜ್ ಇದೆ, ನೋಡ್ರಿ ಏನು ಸೈಜ್ ಇದೆ ಈ ಗಿಡಗಳು. ಅದರಿಂದ ಈ ರೀತಿ ತೋಟ ಮಾಡಬೇಕು. ಈಗ ನೋಡ್ರಿ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಈಗ ನೋಡ್ರಿ ಇವ್ರ ಜಮೀನು ಪಕ್ಕದಲ್ಲಿಂದ ನಾನೀಗ 4.5 ಎಕರೆ ತಗೊಂಡಿದ್ದೀನಿ. ಈ ಜಯರಾಮಣ್ಣವರ ಕೊಡ್ಸವ್ರೆ 4.5 ಎಕರೆ ಈ ಭೂಮಿನ ತಗೊಂಡಿದ್ದೀನಿ. ನೋಡ್ರಿ, ಈಗ ನಾನು ಇಟ್ಕೊಂಡಿರೋ ಜಾಗ ನಮ್ಗೆ ವ್ಯವಸಾಯದ ಹುಚ್ಚು. ನಾವು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಂಥವರು. ಈಗ ನೋಡ್ರಿ, ಈ ಜಮೀನು 4.5 ಎಕರೆ ಇದೆ. 4 ಎಕರೆ 29 ಕುಂಟೆ ತಗೊಂಡಿದ್ದೀನಿ. ನಮ್ಮ ಜಯರಾಮಣ್ಣವರು ಈ ಜಮೀನನ್ನು ನಮ್ಮ ಜಯರಾಮಣ್ಣವರೇ ಕೊಡಿಸಿದ್ದು ನನಗೆ. ಈಗ ಜಯರಾಮಣ್ಣವ್ರು ಯಾವ ಥರ ತೋಟ ಮಾಡಿದ್ದಾರೆ ಅದೇ ರೀತಿ ನಿಮ್ಮ ತೋಟನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ಕೊಡ್ಬೇಕಣ್ಣ. ಈಗ ನಿನ್ನ ನಂಬ್ಕೊಂಡೆ ನಾವು ಇಲ್ಲಿ ತಗೊಂಡಿರೋದು. ಈಗ ಆಲ್ರೆಡಿ ಬೋರ್ ಇದೆ, TC ಇದೆ. ಈ ಮಳೆಗಾಲಕ್ಕೆ ಉಳುಮೆ ಮಾಡ್ಸೋಣ. ಚೆನ್ನಾಗಿ ನಿಮ್ಮ ತೋಟದ ಥರ ನಮ್ಮ ತೋಟಕ್ಕೆ ಹೆಚ್ಚಿಗೆ ಮಾಡ್ಕೊಡ್ತೀವಿ ಸರ್. ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.